ಒಟ್ನಲ್ಲಿ ಕರ್ನಾಟಕ ಕುರುಕ್ಷೇತ್ರದಲ್ಲಿ ಈಗ ಸ್ಟಾರ್ ಪ್ರಚಾರಕರ ದಂಡೆ ಕಾಣಿಸ್ಕೊಳ್ತಾ ಇದೆ. ಒಂದು ಕಡೆ ಮೊಳಕಾಲ್ಮೂರಿನಲ್ಲಿ ಕಿಚ್ಚ ಸುದೀಪ್ ಸ್ಟಾರ್ ಪ್ರಚಾರಕರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಇತ್ತ ಮಂಡ್ಯದಲ್ಲೂ ಕೂಡ ಸುಮಲತಾ ಅವರು ಸ್ಟಾರ್ ಪ್ರಚಾರಕರಾಗಿ ಈಗ ಕಾಣಿಸ್ಕೊಳ್ತಾ ಇದ್ದಾರೆ. ಮಂಡ್ಯದಲ್ಲಿ ಈಗಾಗಲೇ ಅಶೋಕ್ ಜಯರಾಮ್ ಅವರ ಪರವಾಗಿ ಪ್ರಚಾರವನ್ನು ನಡೆಸೋದಕ್ಕೆ ಯೋಗಿ ಆದಿತ್ಯನಾಥ್ ಅವರು ಕೂಡ ಸ್ಟಾರ್ ಪ್ರಚಾರಕರಾಗಿ ಬರ್ತಾ ಇದ್ದಾರೆ. ಹಾಗೆ ಸುಮಲತಾ ಅವರು ಕೂಡ ಸ್ಟಾರ್ ಪ್ರಚಾರಕರಾಗಿದ್ದಾರೆ. ಸುಮಲತಾ ಕೂಡ ಈಗಾಗಲೇ ಮಂಡ್ಯಗೆ ಬಂದಿದ್ದಾರೆ. ಮತ್ತೊಂದು ಕಡೆ ಮೊಳಕಾಲ್ಮೂರಿನಲ್ಲಿರುವಂತಹ ಕಿಚ್ಚ ಸುದೀಪ್ ಈಗಾಗಲೇ ಸುದೀಪ್ರನ್ನ ನೋಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಅಲ್ಲಿ ಜಮಾಯಿಸಿದ್ರು. ಅವರನ್ನು ಉದ್ದೇಶಿಸಿ ಈಗಷ್ಟೇ ಸುದೀಪ್ ಕೂಡ ಮಾತನಾಡಿದ್ದಾರೆ. ಅವರ ಇಲ್ಲಿನ ಮೊಳಕಾಲ್ಮೂರಿನ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಎಸ್ ತಿಪ್ಪೇಸ್ವಾಮಿ ಅವರನ್ನ ಬೆಂಬಲಿಸಬೇಕು, ಅವರನ್ನ ಗೆಲ್ಲಿಸಬೇಕು ಅನ್ನುವಂಥ ಯಾಚನೆಯಲ್ಲಿ ತೊಡಗಿದ್ದಾರೆ. ಮತ್ತೊಂದು ಕಡೆ ಸುಮಲತಾ ಅಂಬರೀಶ್ ಅವರು ಕೂಡ ಭರ್ಜರಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಮಂಡ್ಯದ ಅಶೋಕ್ ಜಯರಾಮ್ ಪರವಾಗಿ ಮತ ಪ್ರಚಾರಕ್ಕೆ ಇಳಿದಿರುವಂತಹ ಸುಮಲತಾ ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಯೋಗಿ ಆದಿತ್ಯನಾಥ್ ಕೂಡ ಅಲ್ಲಿಗೆ ಬರ್ತಾರೆ. ಸ್ಟಾರ್ ಪ್ರಚಾರಕರಾಗಿರುವಂತಹ ಯೋಗಿ ಆದಿತ್ಯನಾಥ್ ಹಾಗೆ ಸುಮಲತಾ ಅವರು ಕೂಡ ಅಲ್ಲಿ ಸ್ಟಾರ್ ಪ್ರಚಾರಕರು. ಹಾಗಾಗಿ ಈಗಾಗಲೇ ಸ್ಥಳಕ್ಕೆ ತೆರಳಿ ಯೋಗಿ ಆದಿತ್ಯನಾಥ್ ಬರ್ತಾ ಇರೋದ್ರಿಂದ ಅಲ್ಲಿನ ಸಿದ್ಧತೆ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಅಲ್ಲಿನ ಅಭ್ಯರ್ಥಿ ಅಶೋಕ್ ಜಯರಾಮ್ ಪರವಾಗಿ ಕೂಡ ಮತಯಾಚನೆಯಲ್ಲಿ ತೊಡಗಿದ್ದಾರೆ. Kitta, 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 kitta. Mana tagirana. Mana. Ada modi sana, modi sana. Kitta, kitta, kitta. ಇವರು ಬರ್ಬೇಕಂತ ಇವರಿಗೆ ಬಡಿಸಿದಂತ ಅನ್ನ ಇನ್ನೊಬ್ಬರು ಕಿತ್ಕೊಂಡು ತಿಂತಾರೆ. ಆದ್ರೆ ಇವತ್ತು ಎಲ್ಲರೂ ಸೇರಿ ಇವ್ರ ತಟ್ಟೆಗೆ ಅನ್ನ ಬಡಿಸಿದ್ದೀರಿ. ಆ ಅನ್ನಗಳನ್ನ ಹೋಗೋರು ಅನ್ನ ಹಾಕದವ್ರಿಗೆ ಬರುವರು ಸರ್. ನಿಮ್ಮ ನನಗೆ ಬಹಳ ಖುಷಿ ಆಗೋದಿಲ್ಲ. ತಿಪ್ಪೇಸ್ವಾಮಿ ಅವರು ರಂಗಭೂಮಿಯಿಂದ ಬಂದವರು ಬಹಳ ನನಗೆ ಹತ್ತಿರವಾಗ್ತಾರೆ. ಅವಾಗ ತುಂಬಾ ಒಂದು ದೊಡ್ಡ ರೀತಿಯಲ್ಲಿ ಸಂಸ್ಥೆಂತ ಇದೆ. ಒಳ್ಳೆಯ ಮನುಷ್ಯ ಅಂದ್ರೆ ತಪ್ಪಾಗಲ್ಲ. ನಿಮ್ಮ ಸಪೋರ್ಟ್ ಇವರಿಗಿರಲಿ, ನಿಮಗೆ ಒಳ್ಳೇದಾಗುತ್ತೆ. ಸಾಲದು ಅಂತ ಇರುವಾಗ ಇವ್ರು ಮಾತ್ರ ಅಲ್ಲ, ನಾವು ನಿಮ್ಮ ಜೊತೆ ಇದ್ದೀವಿ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಪ್ರೀತಿಯಿಂದ ನನಗೆ ಕರ್ಕೊಂಡು ಬಂದಿದ್ದಕ್ಕೆ, ಮಾತಾಡ್ಸೋದಕ್ಕೆ, ಹೂ ಹಾಕಿದಕ್ಕೆ, ಶರ್ಟ್ ಎಲ್ಲ ಬಿಚ್ಕೊಂಡ್ಬಿಟ್ರಿ. ಅವರು ಚಪ್ಪಾಳೆ ಹಿಡ್ತಾರೆ ನನಗೆ. ನಾನ್ ಮಾತಾಡ್ತೀನಿ. ತುಂಬಾನೇ ಖುಷಿಯಾಗೋದೇನೆಂದ್ರೆ ಈ ಬಿಸಿಲನ್ನು ಕೂಡ ನೀವೆಲ್ಲ ಈ ಪ್ರೀತಿ ತೋರಿಸೋದು. ಥ್ಯಾಂಕ್ ಯು. ಇಷ್ಟು ಮಾತ್ರ ಅಲ್ಲ, ನನ್ನ ವಯಸ್ಸಿಗೂ ನನ್ನ ಜೀವನದಲ್ಲಿ ನನ್ನ ಬೆಳೆಯೋದಕ್ಕೆ ನಿತ್ಯ ನಿಮ್ಮೆಲ್ಲರಿಗೂ ನನ್ನ ಚಳುವಳಿ ಥ್ಯಾಂಕ್ ಯು ಆಲ್.
ರೋಡ್ ಶೋ ಮೂಲಕ ಕಿಚ್ಚ ಸುದೀಪ್ ಅವರು ಸೊ ಮೊಳಕಾಲ್ಮೂರಿನಲ್ಲಿ ಕಿಚ್ಚ ಸುದೀಪ್ ರೋಡ್ ಶೋ ನಡೆಸ್ತಾ ಇರುವಂಥದ್ದನ್ನು ನೋಡಿದ್ರಿ. ಹಾಗೆ ಈ ಸಂದರ್ಭದಲ್ಲಿ ಅಲ್ಲಿ ನೆರೆದಿರುವಂತಹ ಅಭಿಮಾನಿಗಳನ್ನು ಉದ್ದೇಶಿಸಿ ಕಿಚ್ಚ ಸುದೀಪ್ ಮಾತನಾಡಿದ್ದಾರೆ. ಅಂದರೆ ಇಲ್ಲಿನ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ತಿಪ್ಪೇಸ್ವಾಮಿ ಅವರನ್ನು ಬೆಂಬಲಿಸಿ, ನಿಮ್ಗೆಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ, ಖಂಡಿತವಾಗ್ಲೂ ತಿಪ್ಪೇಸ್ವಾಮಿಯವರು ಒಬ್ಬ ಒಳ್ಳೆಯ ವ್ಯಕ್ತಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ಇವ್ರು ಮಾತ್ರ ಅಲ್ಲ, ನಾನು ಕೂಡ ನಿಮ್ಮ ಜೊತೆಗಿರ್ತೀನಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದ್ರು. ಹಾಗೆ ಈ 30 ವರ್ಷಗಳು ನನ್ನನ್ನು ಬೆಳೆಯೋದಕ್ಕೆ ಸಹಕಾರಿಯಾಗಿರುವಂಥ, ನಾನು ಬೆಳೆಯೋದಕ್ಕೆ ಸಹಕಾರಿಯಾಗಿರುವಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಚಿರಋಣಿ ಅನ್ನೋ ಒಂದು ಮಾತುಗಳನ್ನು ಕಿಚ್ಚ ಸುದೀಪ್ ಆಡಿದ್ದಾರೆ.